ನಮಸ್ತೆ ವೀಕ್ಷಕರೇ, ಶೇರ್ ವಿಚಾರ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಬೆಳ್ಳಿ ಅಂದ್ರೆ ಸಿಲ್ವರ್ ಬಗ್ಗೆ ಒಂದು ಕಂಟೆಂಟ್ ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಬೆಳ್ಳಿನ ಯೂಸ್ ಮಾಡೋದ್ರಿಂದ ಆಗೋ ಪ್ರಯೋಜನಗಳೇನು, ಇದ್ರ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಬೆಳ್ಳಿಯ ವೈಜ್ಞಾನಿಕ ಹೆಸರು Ag ಅರ್ಜೆಂಟಮ್ ಆರ್ ಅರ್ಗೆಂಟಮ್ ಅಂತ ಹೇಳ್ತಾರೆ. ಬೆಳ್ಳಿಯಿಂದ ತುಂಬಾ ನಮ್ಗೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಬೆಳ್ಳಿನ ವೇರ್ ಮಾಡೋದ್ರಿಂದ, ಯೂಸ್ ಮಾಡೋದ್ರಿಂದ ಬೆಳ್ಳಿಯಲ್ಲಿ ರೋಗನಾಶಕ ಶಕ್ತಿ ಹೆಚ್ಚಿರುತ್ತೆ. ಅಂದ್ರೆ ಬೆಳ್ಳಿಗೆ ಬ್ಯಾಕ್ಟೀರಿಯಾ ಯಾವ್ದು ಅಂಟ್ಕೊಳ್ಳೋದಿಲ್ಲ. ಸೊ ಅದರಿಂದ ನಾವು ಅದನ್ನ ವೇರ್ ಮಾಡೋದ್ರಿಂದ ಯಾವುದೇ ರೀತಿಯ ರೋಗಗಳು ಬರೋದನ್ನ ಮೀನ್ಸ್ ಬ್ಯಾಕ್ಟೀರಿಯಾದಿಂದ ಬರೋ ರೋಗಗಳನ್ನ ತಡೆಗಟ್ಟುತ್ತೆ. ಬೆಳ್ಳಿಗೆ ಟೆಂಪರೇಚರ್ನ ಬ್ಯಾಲೆನ್ಸ್ ಮಾಡೋ ಒಂದು ವಿಶೇಷವಾದ ಗುಣ ಇದೆ. ಅಂದ್ರೆ ಬೆಳ್ಳಿನ ವೇರ್ ಮಾಡೋದ್ರಿಂದ ನಮ್ಮ ಬಾಡಿಯ ಟೆಂಪರೇಚರ್ನ ಬ್ಯಾಲೆನ್ಸ್ ಮಾಡುತ್ತೆ ಅದು. ಹಾಗೆ ಬೆಳ್ಳಿನ ನಾವು ಧರಿಸೋದ್ರಿಂದ ಜಾಯಿಂಟ್ ಪೇನ್, ಸ್ನಾಯು ಎಳೆತ ಈ ತರ ಏನಾದ್ರೂ ಸಮಸ್ಯೆ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಯೂಶಲಿ ಇವಾಗಂತೂ ಮೊಬೈಲು, ಟಿವಿ, ಲ್ಯಾಪ್ಟಾಪ್ ಎಲ್ಲರೂ ಯೂಸ್ ಮಾಡ್ತಾರೆ. ಎಲೆಕ್ಟ್ರಾನಿಕ್ ಐಟಮ್ಸ್ ಇಂದ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ರಿಲೀಸ್ ಆಗುತ್ತೆ. ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ತುಂಬಾ ಅಪಾಯಕಾರಿಯಾಗಿರುತ್ತೆ. ನಾವು ಬೆಳ್ಳಿ ಯೂಸ್ ಮಾಡೋದ್ರಿಂದ ಈ ಬೆಳ್ಳಿ ನಮ್ಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಶೀಲ್ಡ್ ಆಗಿ ಕೆಲಸ ಮಾಡುತ್ತೆ. ಬೆಳ್ಳಿನ ನಾವು ಬಳಸೋದ್ರಿಂದ ಮೆದುಳಿನ ನರಗಳನ್ನ ಆಕ್ಟಿವ್ ಮಾಡುತ್ತೆ. ಮೆದುಳು ಚುರುಕಾಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕಾನ್ಸಂಟ್ರೇಟ್ ಲೆವೆಲ್ ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಅಲರ್ಟ್ನೆಸ್ ನ ಇಂಪ್ರೂವ್ ಮಾಡುತ್ತೆ. ಇವಾಗ ಬೆಳ್ಳಿ ಒಡವೆಗಳನ್ನ ಯೂಸ್ ಮಾಡೋದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಬಿಕಾಸ್ ಅದು ತುಂಬಾ ಸ್ಟೈಲಿಶ್ ಆಗು ಕಾಣಿಸುತ್ತೆ, ಒಳ್ಳೆ ಔಟ್ಫಿಟ್ ಇರುತ್ತೆ, ತುಂಬಾ ಫ್ಯಾಷನಬಲ್ ಆಗಿ ಕಾಣಿಸುತ್ತೆ. ಅದರಿಂದ ಬೆಳ್ಳಿಯ ಒಡವೆಗಳನ್ನ ಯೂಸ್ ಮಾಡೋರು ಜಾಸ್ತಿ ಇದ್ದಾರೆ ಇವಾಗ. ಮುಂದೊಂದ್ ದಿನ ಬೆಳ್ಳಿಗೆ ಚಿನ್ನದ ಬೆಲೆ ಬಂದ್ರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಯಾಕಂದ್ರೆ ಬೆಳ್ಳಿ ಕೂಡ ಚಿನ್ನಕ್ಕಿಂತ ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ನಾವು ಬೆಳ್ಳಿ ಒಡವೆಗಳನ್ನ ವೇರ್ ಮಾಡೋದ್ರಿಂದ ಏನೇನ್ ಉಪಯೋಗ ಇದೆ ಅಂತ ನೋಡೋಣ. ಬೆಳ್ಳಿನ ಪರಿಶುದ್ಧತೆಯ ಪ್ರತೀಕ ಅಂತ ಹೇಳ್ತಾರೆ. ಬೆಳ್ಳಿ ಚಂದ್ರಗ್ರಹಣ ಪ್ರತಿನಿಧಿಸುತ್ತೆ. ಬೆಳ್ಳಿನ ವೇರ್ ಮಾಡೋದ್ರಿಂದ ಅಂದ್ರೆ ಧರಿಸೋದ್ರಿಂದ ಚಂದ್ರ ಹೇಗೆ ಶಾಂತವಾಗಿ ಇರ್ತಾನೋ ಹಾಗೆ ನಮ್ಮ ಮನಸ್ಸು ಕೂಡ ಶಾಂತವಾಗಿ ಇರುತ್ತೆ. ಬೆಳ್ಳಿ ಒಡವೆಗಳನ್ನ ಯೂಸ್ ಮಾಡಿದ್ರೆ ನಮ್ಮ ಆಲೋಚನೆಗಳಲ್ಲಿ ಬ್ಯಾಲೆನ್ಸ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ಬೆಳ್ಳಿ ಬ್ರೇಸ್ಲೈಟ್ ನ ಹಾಕೋದ್ರಿಂದ ಕೈಯಲ್ಲಿರೋ ಪ್ರೆಷರ್ ಪಾಯಿಂಟ್ಸ್ ನ ಇಂಪ್ರೂವ್ ಮಾಡುತ್ತೆ, ಅದನ್ನ ಆಕ್ಟಿವ್ ಮಾಡುತ್ತೆ. ನಮ್ಮ ಮನಸ್ಸು ಸ್ಟೇಬಲ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೆಳ್ಳಿ ರಿಂಗ್ ಗಳನ್ನ ಧರಿಸೋದ್ರಿಂದ ತುಂಬಾ ಪ್ರಯೋಜನಗಳಿದೆ. ಥಂಬ್ ಫಿಂಗರ್ಗೆ ಅಂದ್ರೆ ಹೆಬ್ಬೆರಳಿಗೆ ಬೆಳ್ಳಿ ರಿಂಗ್ ನ ಹಾಕಿದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ನ ಇಂಪ್ರೂವ್ ಮಾಡುತ್ತೆ. ತೋರ್ ಬೆರಳು ಇಂಡೆಕ್ಸ್ ಫಿಂಗರ್ಗೆ ನಾವೇನಾದ್ರೂ ಬೆಳ್ಳಿ ರಿಂಗ್ ನ ಯೂಸ್ ಮಾಡೋದ್ರಿಂದ ಲೀಡರ್ಶಿಪ್ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ, ಬ್ರೇವ್ನೆಸ್ ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಮಾತು ಚುರುಕಾಗಿ ಆಡೋದಕ್ಕೂ ಸಹಾಯ ಮಾಡುತ್ತೆ. ಮಧ್ಯದ ಬೆರಳಿಗೆ ನಾವು ಸಿಲ್ವರ್ ರಿಂಗ್ ನ ವೇರ್ ಮಾಡೋದ್ರಿಂದ ಕರೆಕ್ಟ್ ಆಗಿ ಡಿಸಿಷನ್ ತಗೊಳ್ಳೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ, ಒಂದು ಸ್ಪಷ್ಟತೆನ ಕೊಡುತ್ತೆ. ರಿಂಗ್ ಫಿಂಗರ್ಗೆ ಬೆಳ್ಳಿ ಉಂಗುರವನ್ನ ಧರಿಸೋದ್ರಿಂದ ಭಾವನೆಗಳನ್ನ ಇಂಪ್ರೂವ್ ಮಾಡುತ್ತೆ ಅದು, ಮತ್ತೆ ಶಾಂತಿಯುತವಾಗಿರುತ್ತೆ, ಮತ್ತೆ ಹೊಂದಾಣಿಕೆಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಹೆಣ್ಮಕ್ಳು ಬೆಳ್ಳಿನ ಕಾಲಿಗೆ ಧರಿಸೋದ್ರಿಂದ ತುಂಬಾ ಪ್ರಯೋಜನಗಳಿದೆ. ರಕ್ತ ಸಂಚಾರನ ಇಂಪ್ರೂವ್ ಮಾಡುತ್ತೆ ಅದು. ಹಾಗೆ ಯೂಟ್ರಸ್ ಎನರ್ಜಿನ ಬೂಸ್ಟ್ ಮಾಡುತ್ತೆ, ಮತ್ತೆ ಹಾರ್ಮೋನ್ ಬ್ಯಾಲೆನ್ಸ್ ಗೆ ಕೂಡ ಅದು ಹೆಲ್ಪ್ ಮಾಡುತ್ತೆ. ಹಾಗೆ ಬೆಳ್ಳಿನ ಕಾಲಿಗೆ ಧರಿಸೋದ್ರಿಂದ ಶನಿ ಗ್ರಹದ ಪ್ರಭಾವ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ ಕಾಲ್ಗೆಜ್ಜೆ, ಕಾಲುಂಗ್ರ, ಬಳೆ ಇದನ್ನೆಲ್ಲ ಸುಮ್ನೆ ಹಾಕೋದು ಕೇಳಿಲ್ಲ, ಎಲ್ಲದಕ್ಕೂ ಒಂದ್ ಕಾರಣ ಇರುತ್ತೆ. ಹಾಗೆ ಈ ಬೆಳ್ಳಿನ ಯೂಸ್ ಮಾಡೋದ್ರಿಂದನೂ ಕೂಡ ಹೆಣ್ಮಕ್ಳಿಗೆ ತುಂಬಾ ಪ್ರಯೋಜನಗಳಿವೆ. ಅದಕ್ಕೆ ಯಾವಾಗ್ಲೂ ಹೆಣ್ಮಕ್ಳು ಕಾಲ್ಗೆಜ್ಜೆ ಅಥವಾ ಕಾಲುಂಗ್ರನ ಹಾಕೋದು ತುಂಬಾ ಒಳ್ಳೆಯದು. ಹಿಂದಿನ ಕಾಲದಿಂದಲೂ ಒಂದಷ್ಟು ಸಂಪ್ರದಾಯಗಳನ್ನ ನಾವು ಫಾಲೋ ಮಾಡ್ಕೊಂಡ್ ಬಂದಿದ್ದೀವಿ. ಹೆಣ್ಮಕ್ಳು ಕಾಲುಂಗ್ರ, ಕಾಲ್ಗೆಜ್ಜೆ ಇದೇ ಕಾರಣಗಳಿಂದ ಹಾಕ್ತಾ ಬಂದಿದ್ದಾರೆ. ಬೆಳ್ಳಿ ಪಾತ್ರೆಗಳನ್ನ ಊಟಕ್ಕೆ ಬಳಸಿದ್ರೆ ಆಹಾರ ಶುದ್ಧ ಆಗುತ್ತೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಬೆಳ್ಳಿನ ವೇರ್ ಮಾಡೋದ್ರಿಂದ ಕೋಪ ಕಡಿಮೆ ಆಗುತ್ತೆ, ಆತ್ಮ ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹಿಂದೆ ಎಲ್ಲ ಪೂಜೆಗೆ ಅಂದ್ರೆ ದೇವ್ರ ಮನೇಲಿ ದೇವ್ರ ವಿಗ್ರಹ ಆಗಿರ್ಬೋದು, ದೇವ್ರ ಪೂಜೆಗೆ ಬಳಸೋ ಸಾಮಗ್ರಿಗಳಾಗಿರ್ಬೋದು ಎಲ್ಲವನ್ನು ಬೆಳ್ಳಿದನ್ನೇ ಬಳಸ್ತಾ ಇದ್ರು. ಸೊ ಬೆಳ್ಳಿ ಫ್ಯಾಷನಬಲ್ ಆಗಿ ಅಲ್ಲದೆ ಆರೋಗ್ಯಕ್ಕೆ ಮೆಡಿಸಿನ್ ತರನು ವರ್ಕ್ ಮಾಡುತ್ತೆ. ಬೆಳ್ಳಿ ಬಗ್ಗೆ ನನಗ್ ಗೊತ್ತಿರೋ ಒಂದಷ್ಟು ವಿಚಾರ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬೆಳ್ಳಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅದನ್ನ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಳಿಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.